ನೋ ವೈಟ್ ವಾಶ್. ಭಾರತಕ್ಕೆ ನ್ಯೂಜಿಲೆಂಡನ್ನು T20 ಸೀರೀಸಲ್ಲಿ ವೈಟ್ ವಾಶ್ ಮಾಡಿಸಲಿಕ್ಕೆ ಇಷ್ಟ ಇಲ್ಲಂತೆ. 50 ರನ್ನಿಂದ 4th T20ಯನ್ನು ಸೋತಿದ್ದಾರೆ. ನಮಸ್ಕಾರ ಎಲ್ಲರಿಗೆ, ಸದ್ಯ ನಾಡದಂತರ ಮಾತಾಡ್ತಾ ಇರೋದು ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇದು ಹೇಗಾಯಿತು ಅಂತಂದರೆ, ಒಂದು ಸಾಧು ಕೋಕಿಲ್ ಅವ್ರದ್ದೊಂದು ಸೀನ್ ಉಂಟು, ಕಾಮಿಡಿ ಸೀನ್, ಭಾರಿ ಫೇಮಸ್. ಯಾವ ಮೂವಿದೆ ಅಂತ ನೆನಪೋಗಿದೆ, ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಂತಂದರೆ, ಫುಲ್ ಸಾಧು ಕೋಕಿಲ ಅವ್ರದ್ದು ಹುಡುಗರೆಲ್ಲ ಫುಲ್ ಬಿಲ್ಡಪ್ ಕೊಡ್ತಾರೆ, ನಮ್ಮಣ್ಣ ಹಾಗೆ ನಮ್ಮಣ್ಣ ಹೀಗೆ ಅಂತ. ಸಾಧು ಕೋಕಿಲ ಹೋಗಿ ಒಂದಿಷ್ಟು ಜನರ ಎದುರು ನಿಲ್ತಾರೆ ಅಂತೆಲ್ಲ ಅಂದ್ಕೊಂಡು. ಆಗ ಅವರೆಲ್ಲ ಪೈಲ್ವಾನ್ ಥರ ಇರ್ತಾರೆ, ಹೀಗೆ ಹೀಗೆ ಹೀಗೆಲ್ಲ ಹೊಡಿತಾರೆ, ಬೇಡ ಬೇಡ ಬೇಡ, ಕೊನೆಗೆ ಹೀಗೆ ಮಾಡಿದ್ಕೊಳ್ಳಿ ನೋವಾಗತ್ತೆ ಅಂತ ಒಂದು ಡೈಲಾಗ್. ಅದು ಆ ಸೀನ್ ನಿಮಗೆ ನೆನಪಾಗಿರ್ಬೋದು. ಇವತ್ತು ಭಾರತದ ಕಥೆ ಹಾಗಾಯಿತು. ಯಾಕಂತಂದರೆ, ನಾವು ಬಿಲ್ಟಪ್ ಕೊಟ್ಟದ್ದು ಹೇಗಿತ್ತಂತಂದರೆ, 300 ರನ್ ನೋಡಿದ್ರೆ ಸಹ ಭಾರತ ಚೇಸ್ ಮಾಡ್ತಾರೆ, ಹಾಗೆ ಹೀಗೆ. ಸೊ ಇವತ್ತು 215 ರನ್ ನೋಡಿದ್ರು ನ್ಯೂಜಿಲೆಂಡ್ ಅವರು. ಆವಾಗ ಸಹ ನಮ್ಮದು ಕಾನ್ಫಿಡೆನ್ಸ್ ಎಲ್ಲಿ ಉಂಟಂದರೆ ಅಲ್ಲಿ, ಅಂದರೆ ನಾವು ಅಲ್ಲಿ ಹಾರಾಡ್ತಿದ್ದೆವು. ನ್ಯೂಜಿಲೆಂಡ್ ಅವರು ಪಟ್ಟಂತ ಬಾಣ ಬಿಟ್ಟು ಸೀದಾ ಪಚಕ್ಕಂತ ಕೆಳಗೆ ಬೀಳಿಸಿದ್ದಾರೆ ನಮ್ಮನ್ನು. ಯಾಕಂತಂದರೆ ಭಾರತ 50 ರನ್ನಿಂದ ಸೋತಿದೆ. ಇನ್ನೂ ಕೂಡ ಹೀನಾಯವಾಗಿ ಸೋಲ್ತಿದ್ರು. ನಮ್ಮ ಶಿವಮ್ ದೂಬೆ ಅವರದು ನಂಬಲು ಅಸಾಧ್ಯವಾಗಿರುವಂತಹ ಇನ್ನಿಂಗ್ಸ್. 23 ಬಾಲಿಗೆ 65 ರನ್ ಹೊಡೆದು ಭಾರತ 165 ತನಕ ಹೋಯಿತು. 60 ರನ್ನಿಂದ ಸೋತರು. ಇಲ್ಲದೇ ತೀರಾ ಹೀನಾಯವಾದಂತಹ ಸೋಲು ಬರ್ತಾ ಇತ್ತು. ಪ್ಲೇಯಿಂಗ್ 11 ಇವತ್ತು ನೋಡಿದಾಗವೇ ಗಡಿಬಿಡಿ. ನಮ್ಗೆ ಗೊತ್ತಾಗಿದೆ ಒಂಚೂರು ಯಾಕಿದು ಸ್ವಲ್ಪ ಜಾಸ್ತಿ ಓವರ್ ಕಾನ್ಫಿಡೆನ್ಸಾ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂತಂದರೆ ನೋಡಿ, ಫಸ್ಟ್ ಮ್ಯಾಚ್ ಆದಾಗ ನಾನು ಹೇಳಿದ್ವಿ, ಎಂಥ ಬ್ಯಾಟಿಂಗ್ ಡೆಪ್ತ್ ಮಾರೆ, ಯಮ್ಮ ದೇವರೇ, ಒಬ್ರು ಔಟ್ ಆದರೆ ಇನ್ನೊಬ್ರು ಬರ್ತಾರೆ, ಎಲ್ಲ ಬ್ಯಾಟ್ಸ್ಮನ್ನೇ ಬರೋದು, ಸೂಪರ್ ಹಾಗೆ ಹೀಗೆ ಅಂತ. ಆ ಮ್ಯಾಚಲ್ಲಿ ಅಕ್ಷರ್ ಪಟೇಲ್ ಅವರಿಗೆ ಸ್ವಲ್ಪ ಇಂಜುರಿ ಆಯಿತು ಬೌಲಿಂಗ್ ಹಾಕುವಾಗ. ಸೊ ನೆಕ್ಸ್ಟ್ ಮ್ಯಾಚಿಂದ ಅಕ್ಷರ್ ಪಟೇಲ್ ಅವರು ಇರಲಿಲ್ಲ. ಸೊ ಆದರೂ ಕೂಡ ನಾವೇನು ಅಂದ್ಕೊಂಡಿದ್ದೆ, ಓಕೆ ಅಕ್ಷರ್ ಪಟೇಲ್ ಇರೋದಿದ್ರು ಕೂಡ ಬ್ಯಾಟಿಂಗ್ ಕರೆಕ್ಟಾಗಿ ಡೆಪ್ತ್ ಉಂಟು, ಒಳ್ಳೆಯದು, 6 ವಿಕೆಟು ಹೋದರೆ ಕೂಡ ಬ್ಯಾಟ್ಸ್ಮನ್ ಇದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ನಾವು ಒಂದು ನಮ್ಮ ಲೆಕ್ಕಾಚಾರ, ಡೆಪ್ತ್ ಉಂಟು, ಪರವಾಗಿಲ್ಲ, ಬ್ಯಾಲೆನ್ಸ್ ಉಂಟು ಅಂತ. ಏನಾಯಿತು, ಇವತ್ತು ಇಶಾನ್ ಕಿಶನ್ ಅವರು ಲಾಸ್ಟ್ ಮ್ಯಾಚಲ್ಲಿ ಒಂಚೂರು ಏನೋ ಲೈಟಾಗಿ ಇಂಜುರಿ ಆಗಿದಂತೆ. ಸೊ ಇವತ್ತು ಅವರಿಗೆ ರೆಸ್ಟ್ ಕೊಟ್ಟಿದ್ದರು. ಸೊ ಅವರ ಬದಲಿಗೆ ನೀವು ಇನ್ನೊಂದು ಬ್ಯಾಟ್ಸ್ಮನನ್ನು ಹಾಕೋಬೇಕು. ಯಾರಿದ್ದಾರೆ ಇದು ಪ್ಲೇಯಿಂಗ್ 15 ಜಿತೇಶ್ ಶರ್ಮಾ ಅವರಿದ್ದಾರೆ, ಯಾರಿದ್ದಾರೆ ನಂಗೆ ಗೊತ್ತಿಲ್ಲ. ಯಾರು ಬ್ಯಾಟ್ಸ್ಮನ್ ಇಲ್ವಾ ನಂಗೆ ಗೊತ್ತಿಲ್ಲ. ಇಲ್ಲ ಗೊತ್ತಿದ್ರೆ ನಾನು ಹೇಳ್ತಿದ್ದೆ ಯಾರು ಇದ್ದಾರೆ ಅಂತ. ಅದೊಂದು ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಿಪ್ಲೇಸ್ಮೆಂಟ್ ಪ್ಲೇಯರ್ ಥರ ಯಾರಿದ್ರು ಅಥವಾ ಬ್ಯಾಕಪ್ ಪ್ಲೇಯರ್ ಥರ ಯಾರಿದ್ರು ಅಂತ ನೀವು ತಿಳಿಸ್ಬೇಕು. ಸೊ ಇಶಾನ್ ಕಿಶನ್ ಅವರಿಗೆ ರೆಸ್ಟ್ ಕೊಟ್ಟರು, ಹರ್ಷದೀಪ್ ಸಿಂಗ್ ಅವ್ರನ್ನ ಹಾಕ್ಕೊಂಡ್ರು. ಸೊ ಆಲ್ರೆಡಿ ಅಕ್ಷರ್ ಪಟೇಲ್ ಅವರು ಇಲ್ಲ, ಆಯಿತಾ, ಅವ್ರು ಇಂಜುರಿ ಆಗಿದ್ದಾರೆ. ಸೊ ಈಗ ಇವರು ಕೂಡ ಇಶಾನ್ ಕಿಶನ್ ಅವ್ರನ್ನ ರೆಸ್ಟ್ ಕೊಟ್ಟು ಈಗ ಹರ್ಷದೀಪ್ ಸಿಂಗ್ ಅವ್ರನ್ನ ಹಾಕ್ಕೊಂಡಾಗ ಬ್ಯಾಟಿಂಗ್ ಭಯಂಕರ ಕಡಿಮೆ. ಅಭಿಷೇಕ್ ಶರ್ಮಾ, ಸ್ಯಾಮ್ಸನ್ ಅವರು ಐ ಥಿಂಕ್ 5 ಮ್ಯಾಚ್ ಕೂಡ ಆಡಿಸ್ತಾರೆ ಅವರನ್ನು. ಯಾಕಂತಂದರೆ ಬೇಕುಮಾರ ಫಾರ್ಮ್ ಬರಲಿ ಅಣ್ಣಂದು ಅಂತ. ಸೊ ಅಭಿಷೇಕ್ ಶರ್ಮಾ, ಸ್ಯಾಮ್ಸನ್, ಇಶಾನ್ ಕಿಶನ್ ಇವತ್ತು ಇಲ್ಲ. ತಿಲಕ್ ವರ್ಮ ಅವರು ಇಂಜುರಿ ಬಿಡಿ. ರಿಂಕು ಸಿಂಗು, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಸೂರ್ಯಕುಮಾರ್ ಯಾದವ್, 6 ಜನರಲ್ಲಿ ಫಸ್ಟ್ 2 ಓಪನರ್ಸ್ ಆಗಿರ್ತಾರಲ್ವ. ಸೊ ಭಯಂಕರ ಕಷ್ಟ. 5 ವಿಕೆಟ್ ಹೋದ್ಮೇಲೆ ಯಾರು ಇಲ್ಲ. ನೀವು ಹರ್ಷಿತ್ ರಾಣಾ ಅವ್ರನ್ನೆಲ್ಲ ಆಲ್ರೌಂಡರ್ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಮ್ಯಾಚಲ್ಲಿ ಆಡಿದ್ದಾರೆ, ಹೌದು, ODI ಮ್ಯಾಚಲ್ಲಿ, ಲಾಸ್ಟ್ ODIಯಲ್ಲಿ ಒಂದು ಚಂದ ಮಾಡಿ ಆಡಿದ್ರು ಅಂತ ಕೂಡ ಆಲ್ ಆಫ್ ಅ ಸಡನ್ ಇದು ನಮ್ಮ ಆಲ್ರೌಂಡರ್ ಅಂತ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಆದದ್ದು ಹಾಗೆ 215 ರನ್, ಎಕ್ಸೆಪ್ಟ್ ಚಾಪ್ಮ್ಯಾನ್ ಮತ್ತು ರಚಿನ್ ರವೀಂದ್ರ. ಮಿಕ್ಕಿದಂಥ ಎಲ್ಲ ಪ್ಲೇಯರ್ಸು ಕೂಡ ಸಾಲಿಡಾಗಿ ಆಡಿದ್ದಾರೆ, ಒಳ್ಳೆ ಇಂಟೆಂಟಲ್ಲಿ ಆಡಿದ್ದಾರೆ. ಎಲ್ಲರದ್ದು ಸ್ಟ್ರೈಕ್ ರೇಟ್ 150ಕ್ಕಿಂತ ಜಾಸ್ತಿ ಇತ್ತು. ಓಪನರ್ಸೇ 100ಕ್ಕಿಂತ ಜಾಸ್ತಿ ರನ್ ಹೊಡೆದಾಗಿದೆ. ಫಸ್ಟ್ ಓಪನಿಂಗ್ ವಿಕೆಟಿಗೆ 8 ಓವರಲ್ಲಿ 100 ರನ್ ಚಚ್ಚಿಯಾಗಿದೆ. ಅದಾದಮೇಲೆ ವಿಕೆಟ್ ನಿರಂತರವಾಗಿ ಹೋಗ್ತಾ ಇತ್ತು, ಬಟ್ ಸ್ಟಿಲ್ ರನ್ ರೇಟ್ ಎಲ್ಲಿ ಕೂಡ ಡ್ರಾಪ್ ಆಗಲೇ ಇಲ್ಲ. 10 ಮೇಂಟೈನ್ ಮಾಡ್ತಾನೆ ಇದ್ದರು. ಕೊನೆಗೆ ಲಾಸ್ಟಿಗೆ ಡ್ಯಾರೆಲ್ ಮಿಚೆಲ್ ಅವರು 18 ಬಾಲಿಗೆ 39 ಭಯಂಕರ ಆಡಿದ್ರಪ್ಪ. 200+ ಸ್ಟ್ರೈಕ್ ರೇಟಲ್ಲಿ ಸರಿಯಾಗಿ ಹೊಡೆದ್ರು. ಹರ್ಷಿತ್ ರಾಣಾ ಅವ್ರದ್ದು ಅದ್ಭುತವಾಗಿರುವಂತಹ ಒಂದು ಅರ್ಧ ಶತಕ, 4 ಓವರಿಗೆ 54 ರನ್, ವಿಕೆಟೆಲ್ಲ ತೆಗಿಲಿಲ್ಲ. ಸೊ 215 ರನ್. ನಾನು ಐ ಥಿಂಕ್ IPLನಿಂದ ಕೂಡ ನಾನು ಇದನ್ನು ಹೇಳ್ತಾ ಇದ್ದೀನಿ. ಈಗ ಏನು ಅಭಿಷೇಕ್ ಶರ್ಮಾ ಅವರು ಆಲ್ ಆಫ್ ಅ ಸಡನ್ ಅವರು ಫಸ್ಟ್ ಬಾಲ್ ಇವತ್ತು ಡಕ್ಔಟ್ ಆದರು ಅಂದ ಮಾತ್ರಕ್ಕೆ ನಾನು ಇದು ಹೇಳ್ತಾ ಇರೋದಲ್ಲ. ನೀವು ಬೇಕಿದ್ರೆ ನನ್ನ ಹಳೆಯ ವೀಡಿಯೋಗಳನ್ನೆಲ್ಲ ನೋಡಿ. IPLಲ್ಲೂ ನನಗೆ ಅವರು ಮುಂದೆ ಬಂದು ಪಟಾರ್ ಅಂತ ಹೊಡಿತಾರಲ್ಲ, ಅದು ಮುಂದೆ ಬಂದಾಗೆಲ್ಲ ಭಯ ಆಗ್ತದೆ. ನಿಂತುಕೊಂಡು ಬಾಲ್ ನೋಡಿಕೊಂಡು ಆ ಬಾಲಿಗೆ ಯಾವ ಶಾಟ್ ಹೊಡೆದ್ರೆ ಒಳ್ಳೆಯದು ಅನ್ನುವಂಥ ಒಂದು ಟಕ್ಕಂತ ಕ್ಯಾಲ್ಕುಲೇಷನ್ ಮಾಡಿ ಹೊಡೆದಷ್ಟು ಒಳ್ಳೆಯದು. ಫಾರ್ ಎಕ್ಸಾಂಪಲ್ ನೋಡಿ, ಇದು ಯಾರು ನಮ್ಮ ಯುವರಾಜ್ ಸಿಂಗ್ ಅವರು ನಿಂತ್ಕೊಂಡಲ್ಲೇ 6 ಹೊಡಿತಿದ್ರು. ಅವರು ಮುಂದೆ ಬರ್ತಾ ಇರಲಿಲ್ಲ. ಮುಂದೆ ಬಂದರೂ ಸ್ಪಿನ್ನರ್ಸಿಗೆ ಮಾತ್ರ ಮುಂದೆ ಬರ್ತಿದ್ರು, ಫಾಸ್ಟ್ ಬೌಲರ್ಸಿಗೆ ಮುಂದೆ ಒಂದು ಪಟಾರ್ ಅಂತ ಹೊಡಿತಿರಲಿಲ್ಲ. ಹೊಡೆದ್ರೆ 6 ಹೋಗ್ತದೆ, ಕನೆಕ್ಟ್ ಆದರೆ 6 ಹೋಗ್ತದೆ, ಅದು ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಬಟ್ ಏನು ಅಂತಂದರೆ
ಅಭಿಷೇಕ್ ಶರ್ಮಾ ಅವರಿಗೆ ಫಸ್ಟ್ ಓವರ್ ಅವರು ಆಡುವಂಥ ರೀತಿ ನನಗೆ ಅನ್ನಿಸೋದು ಅದು ಸ್ವಲ್ಪ ಪ್ರೆಡಿಕ್ಟೇಬಲ್ ಆಗ್ತಾ ಉಂಟು. ಏನಂತಂದರೆ ಫಸ್ಟ್ ಬಾಲೇ ಮುಂದೆ ಬರ್ತಾರೆ, ಮಿಡ್ ವಿಕೆಟ್ ರೀಜನಲ್ಲಿ ಹೊಡಿತಾರೆ, ಸ್ವಲ್ಪ ಲೆಗ್ ಸೈಡ್ ಬಾಲ್ ಇದ್ದರೆ ಮಿಡ್ ವಿಕೆಟ್ ರೀಜನಲ್ಲಿ ಹೊಡಿತಾರೆ, ಇಲ್ಲದಿದ್ದರೆ ಎಕ್ಸ್ಟ್ರಾ ಕವರ್ ರೀಜನಲ್ಲಿ ಹೊಡಿಲಿಕ್ಕೆ ಟ್ರೈ ಮಾಡ್ತಾರೆ. ಬಾಲು ಸ್ವಲ್ಪ ಗುಡ್ ಲೆಂತ್ ಬಾಲು ಆಫ್ ಸೈಡ್ ಇದ್ದರೆ ಮುಂದೆ ಬಂದು ಎಕ್ಸ್ಟ್ರಾ ಕವರ್ ರೀಜನ್ ಮೇಲೆ ಹೊಡಿಲಿಕ್ಕೆ ಟ್ರೈ ಮಾಡ್ತಾರೆ. ಇವತ್ತು ಫೀಲ್ಡ್ ಸೆಟ್ಟಿಂಗ್ ಹೇಗಿತ್ತು ಅಂತಂದರೆ, ಒಂದು ಈ ಪಾಯಿಂಟ್ ರೀಜನ್, ಇದು ಬ್ಯಾಕ್ವರ್ಡ್ ಪಾಯಿಂಟ್ ರೀಜನಲ್ಲಿ ಒಂದು ಫೀಲ್ಡರನ್ನು ಇಟ್ಟಿದ್ರು. ಯಾಕೆಂದರೆ ಮುಂದೆ ಬಂದವರು ಆಫ್ ಸೈಡ್ ಹೊಡೆಯುವಾಗ ಎಲ್ಲಿಯಾದರೂ ಅದು ಮಿಸ್ ಟೈಮ್ ಆದರೆ, ಎಡ್ಜ್ ಆದರೆ ಥರ್ಡ್ ಮ್ಯಾನಿಗೆ ಹೋಗೋದಿಲ್ಲ, ಒಂದು ಬ್ಯಾಕ್ವರ್ಡ್ ಪಾಯಿಂಟ್ ರೀಜನಿಗೆ ಹೋಗ್ತದೆ ಅಂತ, ಇಲ್ಲ ಇನ್ನೊಂದು ಎಕ್ಸ್ಟ್ರಾ ಕವರ್ ರೀಜನ್ ಹತ್ರ. ಹಾಗೆ ಆಯಿತು. ಫಸ್ಟ್ ಬಾಲು ಯಾವ ಲೆಂತ್ ಎಂತಂತ ನೋಡಲೆ ಮುಂದೆ ಬಂದಾಯಿತು, ಪಟಾರ್ ಅಂತ ಹೊಡಿಲಿಕ್ಕೆ ಹೋಗಿ ಆಯಿತು, ಎಡ್ಜ್ ಆಯಿತು. ಕಾನ್ವೆ ಅವರು ಸೂಪರಾಗಿ ಬ್ಯಾಕ್ವರ್ಡ್ ಪಾಯಿಂಟಿಂದ ಸ್ವಲ್ಪ ಒಂಚೂರು ಮುಂದೆ ಓಡಿ ಬಂದು ಸೂಪರಾಗಿ ಕ್ಯಾಚ್ ಹಿಡಿದ್ರು. ಸೊ ಈ ಥರದ ಒಂದು ಎಂತ ಹೇಳೋದು, ಪ್ರೆಡಿಕ್ಟೇಬಲ್ ಆಗಬಾರ್ದು ಅಂತ. ಫಸ್ಟ್ ಓವರಲ್ಲಿ ಅವ್ರಿಗೆ ಎಲ್ಲ ಒಪೋನೆಂಟಿಗೆ ಗೊತ್ತಾಗ್ತುಂಟು ಫಸ್ಟ್ ಬಾಲೇ ಮುಂದೆ ಬರ್ತಾರೆ. ಫಸ್ಟ್ ಬಾಲ್ ಮುಂದೆ ಬರುವಂಥ ಅಗತ್ಯ ಯಾಕೆ ಉಂಟು ಅನ್ನೋದು ನನ್ನದೊಂದು ವಾದ ಇದು. ಫಸ್ಟ್ ಬಾಲ್ ಯಾಕೆ ಮುಂದೆ ಬರ್ತೀರಿ? ಒಂಚೂರು ನೋಡಿ ಆಡಿಯಲ್ಲ, ಅಥವಾ ನಿಂತ್ಕೊಂಡು ಹೊಡೀರಿ ಪಟಾರ್ ಅಂತ. ಯಾವ ಲೆಂತ್ಗೆ ಯಾವ ಶಾಟ್ ಹೊಡಿಬೇಕಂತ ಗೊತ್ತಾಗ್ತದೆ. ನೀವು ಮುಂದೆ ಬಂದ ಕೂಡಲೇ ಏನಾಗ್ತದೆ, ಅದು ನಿಮ್ಮ ಮೈಂಡಲ್ಲಿ ಒಂದಿರ್ತದೆ, ನಾ ಮುಂದೆ ಬಂದು ಈ ಶಾಟ್ ಹೊಡಿಬೇಕಂತ, ಅದೇ ಶಾಟ್ ಹೊಡಲಿಕ್ಕೆ ಟ್ರೈ ಮಾಡ್ತೀರಿ. ಸೊ ನೋಡಿ, ಈ 4 ಮ್ಯಾಚ್ ಆಯಿತು. 4 ಮ್ಯಾಚಲ್ಲಿ 2 ಮ್ಯಾಚಲ್ಲಿ ಫಸ್ಟ್ ಬಾಲಿಗೆ ಔಟ್ ಆಗಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಫಸ್ಟ್ ಬಾಲ್ ಡಕ್ಔಟ್. 2 ಮ್ಯಾಚ್ ಆಡಿದ್ದಾರೆ, ಬಟ್ ಪ್ರೆಡಿಕ್ಟೇಬಲ್ ಆಗೋದು ಬೇಡ. ಎಸ್ಪೆಷಲಿ ಅವರ ಫಸ್ಟ್ ಓವರ್ ಇದು ಗೇಮ್ ಪ್ರೆಡಿಕ್ಟೇಬಲ್ ಆಗ್ತಾ ಉಂಟು ಅನ್ನೋದು ನನ್ನ ವಾದ. ಆ್ಯಂಡ್ ಇನ್ನೊಂದು, ಸೂರ್ಯಕುಮಾರ್ ಯಾದವ್ ಅವ್ರದ್ದು ರಿಟರ್ನ್ ಕ್ಯಾಚ್ ಸೂಪರಾಗಿ ಹಿಡಿದ್ರು, ಅವ್ರು ಔಟ್ ಆದರು. ಆ್ಯಂಡ್ ರಿಂಕು ಸಿಂಗ್ ಅವರು ಸ್ವಲ್ಪ ಬೇಗ 2 ವಿಕೆಟ್ ಹೋದ ಕೂಡಲೇ ರಿಂಕು ಸಿಂಗ್ ಅವರು ಬಂದರು. ಸ್ಯಾಮ್ಸನ್ ಅವರು ಚೆನ್ನ ಮಾಡಿ ಆಡ್ತಾಯಿದ್ರು. 15 ಬಾಲಿಗೆ 24 ರನ್ ಹೊಡೆದ್ರು. ರಿಂಕು ಸಿಂಗ್ ಅವರು 30 ಬಾಲಿಗೆ 39. ಬಟ್ ಸ್ಯಾಮ್ಸನ್ ಅವರು ಇವತ್ತು ಹೆದರಿ ಆಡ್ತಾಯಿದ್ರ, ತುಂಬ ಹಿಂದೆ ಹೋಗ್ತಾಯಿದ್ರು ಪಿಚ್ಚು. ಹೀಗೆ ಅಂದರೆ ಸ್ಪಿನ್ನರ್ಸಿಗೆ ಮುಂದೆ ಬಂದು ಹೊಡೆಯುವಂಥದ್ದು ನಾವು ನೋಡಿದ್ದೇವೆ. ಸ್ಯಾಮ್ಸನ್ ಅವರು ಮುಂದೆ ಬರ್ತಾರೆ, ಪಟಾರ್ ಅಂತ ಸ್ಟ್ರೈಟ್ 6 ಎಲ್ಲ ಹೊಡಿತಾರೆ. ಇವತ್ತು ಹಿಂದೆ ಹೋಗ್ತಾಯಿದ್ರು. ಫಾಸ್ಟ್ ಬೌಲರ್ಸಿಗೆ ಸಡನ್ನಾಗಿ ಕೆಲವೊಂದು ಸಲ ಹಿಂದೆ ಹೋಗ್ತಾರೆ, ಎಲ್ಲ ಓಕೆ. ಸ್ಪಿನ್ನರ್ಸಿಗೆ ಸಹ ಎಂತಕ್ಕೆ ಹಿಂದೆ ಹೋಗ್ತಿದ್ರು ಅಂತ ಗೊತ್ತಾಗಿಲ್ಲ. ಸೊ ಅವಾಗ ಏನಾಗ್ತದೆ, ಸ್ಪಿನ್ ನೆಗೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಪಿಚ್ಚಾಗಿ ಫುಲ್ ಟರ್ನ್ ಆಯಿತು, ಔಟ್ಸೈಡ್ ಎಡ್ಜ್ ಮಿಸ್ ಆಯಿತು, ಡಮ್ ಅಂತ ಬೋಲ್ಡ್ ಆದರು ಸ್ಯಾಂಟ್ನರ್ ಅವರ ಇದರಲ್ಲಿ ಓವರಲ್ಲಿ. ನಾವು 80 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ಹೋಗಿ ಆಗಿದೆ. 10 ಓವರಿಗೆ 82ಕ್ಕೆ 5 ವಿಕೆಟ್ ಹೋಗಿ ಆಗಿದೆ. ಹಾರ್ದಿಕ್ ಪಾಂಡ್ಯ ಅವರು ಕೈ ಕೊಟ್ಟರು, ಸೂರ್ಯಕುಮಾರ್ ಯಾದವ್ ಅವರು ಔಟ್ ಆದರು, ಅಭಿಷೇಕ್ ಶರ್ಮಾ ಅವರು ಔಟ್ ಆದರು, ಸ್ಯಾಮ್ಸನ್ ಅವರು ಔಟ್ ಆದರು, ರಿಂಕು ಸಿಂಗ್ ಅವರು ಔಟ್ ಆದರು. ಸೊ ಮ್ಯಾಚ್ನ ಹೋಗಿ ಆಗಿದೆ. ಯಾರು ಕೂಡ ಎಕ್ಸ್ಪೆಕ್ಟು ಮಾಡಲಿಲ್ಲ ಎಷ್ಟು ಬೇಗ ಆಲ್ಔಟ್ ಆಗ್ತಾರೆ ಅಂತ. ನಾನಂದ್ರೆ ಬೇಗ ಆಲ್ಔಟ್ ಆಗ್ತಾರೆ ಇವರು ಅಂತ. ಬಟ್ ಓ ಮೈ ಗಾಡ್, ಶಿವಮ್ ದೂಬೆ, ಸೋದಿ ಅವರು ಒಂದೇ ಓವರಲ್ಲಿ 29 ರನ್ ಬಂತು, ವೈಡ್ ಸೇರಿ 29. ದೂಬೆ ಅವರು 28 ರನ್ ಹೊಡೆದ್ರು. 6 ಬಾಲಿಗೆ 12 ರನ್ ಹೊಡೆದಿದ್ದಂತಹ ಶಿವಮ್ ದೂಬೆ ಅವರು ಟಕ್ ಅಂತ 12 ಬಾಲಿಗೆ 40 ರನ್ ಆಗಿದೆ, 13 ಬಾಲಿಗೆ 46 ರನ್ ಆಗಿದೆ. ಕೊನೆಗೆ 14ನೇ ಬಾಲಿಗೆ ಇನ್ನೊಂದು 4 ಅಥವಾ 6 ಹೊಡೆದಿದ್ದರೆ ಅಭಿಷೇಕ್ ಶರ್ಮಾ ಅವರು ಲಾಸ್ಟ್ ಮ್ಯಾಚಲ್ಲಿ ಕ್ರಿಯೇಟ್ ಮಾಡಿದಂತಹ ರೆಕಾರ್ಡನ್ನು ಮತ್ತೆ ಪುನಃ ಇವರು ಕ್ರಿಯೇಟ್ ಮಾಡಿದಾಗ ಆಗ್ತಾಯಿತ್ತು. ಆ ಬಾಲು ಅದು LBW ಔಟ್ ಅಂತ ಕೊಟ್ಟರು, ಅದು ನಾಟ್ ಔಟ್ ಅಂತ ಬಂತು. ನೆಕ್ಸ್ಟ್ 15ನೇ ಬಾಲನ್ನು 4 ಹೊಡೆದ್ರು. ಸೊ 15 ಬಾಲಿಗೆ 50. ಇಷ್ಟು ಬೇಗ ಸ್ಕೋರ್ ಪಟಾರ್ ಅಂತ ಚೇಂಜ್. ಓಕೆ, ಇದು ಗೆಟ್ಟೇಬಲ್ ಅಂತ ಅನಿಸಿತ್ತು. 3rd ಹೈಯೆಸ್ಟ್ 50 ಬೈ ಆನ್ ಇಂಡಿಯನ್. 3 ಜನ ಕೂಡ ಲೆಫ್ಟ್ ಹ್ಯಾಂಡರ್ಸ್ ಅನ್ನೋದು ಭಾರಿ ಒಂಥರ ಸ್ಪೆಷಲ್. ಒಂದು ಯುವರಾಜ್ ಸಿಂಗ್ 12 ಬಾಲಿಗೆ 50, 14 ಬಾಲಿಗೆ 50. ಅಭಿಷೇಕ್ ಶರ್ಮಾ ಅವರು 15 ಬಾಲಿಗೆ 50. ಶಿವಮ್ ದೂಬೆ ಅವರು, ಬಟ್ ಅವ್ರದ್ದೊಂದು ಅನ್ಲಕ್ಕಿ ಡಿಸ್ಮಿಸ್ ಅಲ್ಲಪ್ಪ. ನಮ್ಮ ಯಾರು ಹರ್ಷಿತ್ ರಾಣಾ ಅವರು ಟಕಾರ್ ಅಂತ ಹೊಡೆದ್ರು, ಅದು ಹೆನ್ರಿಯ ಕೈಗೆ ತಾಗಿ ವಿಕೆಟ್ಗೆ ತಾಗಿತ್ತು. ಶಿವಮ್ ದೂಬೆ ಅವರು ಕ್ರೀಸಲ್ಲೇ ಇರಲಿಲ್ಲ. ಅವರು ರನ್ಔಟ್ ಆದ ಕೂಡಲೇ ಸೋಲು ಖಂಡಿತವಾಗೂ ಖಚಿತ. ಅಲ್ಲಿಯ ತನಕ ಸೋಲ್ತಾರೆ, ಬಟ್ ಗೆಲ್ಬೋದು. ಶಿವಮ್ ದುಬೆಯಲ್ಲಿ ಅವರು ಭಯಂಕರ ಇನ್ನೂ 100 ಎಲ್ಲ ಹೊಡೆದು ಬಿಟ್ಟರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಅವ್ರು ಔಟ್ ಆದ ಕೂಡಲೇ ಸೋಲು ಖಚಿತ. ಎಷ್ಟು ರನ್ನಿಂದ ಅನ್ನೋದು ಮಾತ್ರ ಗೊತ್ತಾಗಬೇಕು ಅಂತಿತ್ತು. ಹಾಗೆ ಆಯಿತು. ಕೊನೆಗೆ 165 ರನ್ನಿಗೆ ಆಲ್ ಔಟು. ಹರ್ಷಿತ್ ರಾಣಾ ಅವರು ಬ್ಯಾಟಿಂಗಲ್ಲಿ ಕೂಡ ಎಂಥ ಕಾಂಟ್ರಿಬ್ಯೂಷನ್. 13 ಬಾಲಿಗೆ 9 ರನ್, ಬಹಾಲಿ ಒದ್ದಾಡಿದ್ರಪ್ಪ. ಬೌಲಿಂಗಲ್ಲೂ 4 ಓವರಿಗೆ 54 ರನ್ ಬಿಟ್ಕೊಟ್ರು. ಬರೀ ಹರ್ಷಿತ್ ರಾಣಾ ಅಂತಲ್ಲ, ಎಲ್ಲರೂ ಕೂಡ ಹೊಡಿಸ್ಕೊಂಡಿದ್ದಾರೆ. ಈವನ್ ಬಿಷ್ಣೋಯ್ ಕೂಡ ಹೊಡಿಸ್ಕೊಂಡಿದ್ದಾರೆ. ಈ ಒಂದು ಜಯದಿಂದ ಭಾರತದ ಕಾನ್ಫಿಡೆನ್ಸ್ ಏನು ಕಡಿಮೆ ಆಗೋದಿಲ್ಲ. ನನಗೆ ಇದು ಕಾಮೆಂಟ್ರಲ್ಲಿ ಭಾರಿ ಚೆಂದ ಹೇಳಿದರು, ಭಾರತದ ಕಾನ್ಫಿಡೆನ್ಸ್ ಕಡಿಮೆ ಆಗೋದಿಲ್ಲ, ಬಟ್ ನ್ಯೂಜಿಲ್ಯಾಂಡಿನ ಕಾನ್ಫಿಡೆನ್ಸ್ ವಾಪಸ್ ಬಂತು. ಭಾರತವನ್ನು ಸೋಲಿಸಲಿಕ್ಕೇ ಆಗೋದಿಲ್ಲ. T20 ಸೈಡು ಭಯಂಕರ T20 ಸೈಡ್ ಅಂತೆಲ್ಲ ನಾವೆಲ್ಲ ಹೇಳ್ತಿದ್ದೇವಲ್ಲ, ಭಾರತವನ್ನು ಸೋಲಿಸ್ಲಿಕ್ಕೆ ಆಗ್ತದೆ, ಅಷ್ಟೆಲ್ಲ ನೀವು ಹಾರಾಡದಿರಿ ಅನ್ನುವಂಥ ಒಂದು ಮೆಸೇಜ್ ನಮಗೆ ಕಳಿಸಿದರು ನ್ಯೂಜಿಲ್ಯಾಂಡ್. ಅವರಿಗೆ ಸ್ವತಃ ಒಂದು ಚಿಕ್ಕ ಕಾನ್ಫಿಡೆನ್ಸ್ ಬಂತು. ಇಲ್ಲ ಮಾರೆ,
ಸೋಲಿಸ್ಲಿಕ್ಕೆ ಆಗ್ತದೆ, ಅವರು ಕೂಡ ಮಿಸ್ಟೇಕ್ ಮಾಡ್ತಾರೆ ಅಂತ. ಹೋಪ್ಫುಲಿ ಲಾಸ್ಟ್ ಮ್ಯಾಚಿಗೆ ಒಂದು ಪ್ರಾಪರ್ ಪ್ಲೇಯಿಂಗ್ 11 ಇರಲಿ. ಆ್ಯಂಡ್ ಅಂದರೆ ಆ ಒಂದು ಓವರ್ ಕಾನ್ಫಿಡೆನ್ಸ್ ಒಂಚೂರು ಕಡಿಮೆ ಮಾಡಿಕೊಂಡ್ರೆ ಒಪೊನೆಂಟನ್ನು ಕೆಲವೊಂದು ಸಲ ನಾವು ರೆಸ್ಪೆಕ್ಟ್ ಮಾಡಬೇಕಾಗ್ತದೆ. ಪ್ರತಿ ಸಲ ಒಂದೇ ಟೈಪ್ ಗೇಮ್ ಪ್ಲ್ಯಾನಿಗೆ ಹೋದರೆ ಹೀಗೆ ಆಗ್ತದೆ ಅನ್ನೋದು ನನ್ನೊಂದು ಅಭಿಪ್ರಾಯ. ನಾನು ತಪ್ಪು ಕೂಡ ಹೇಳ್ತಾ ಇರ್ಬೋದು, ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ, ಬರುವ ನಮಸ್ಕಾರ.